ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ ಪಿತಾಂಬರಜಿ ರಚಿಸಿದ ಕೃತಿ ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದ 4ನೆಯ ಕಾಲದ ಸೂಕ್ಷ್ಮ ದೇಹದ ವಿಚಾರದ 112ನೆಯ ಪ್ರಶ್ನೆ ಇವತ್ತಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಈ ಯಾವ ಸೂಕ್ಷ್ಮ ದೇಹ ದೃಶ್ಯದ ಜಡದ ವಿಕಾರದ ಆತ್ಮನಾದ ನಾನು ದೇಹವನ್ನು ತಿಳಿಯುವ ದೃಶ್ಯನು, ಆ ಜಡವಾಗಿದ್ದಾಗ ನಾನು ಅಜಡನು ಅಂದ್ರೆ ಚೇತನನು, ದೇಹಕ್ಕೆ ಆಕಾರ ಇದ್ದರೆ ನಾನು ನಿರ್ವಿಕಾರಿಯೂ ಆಗಿದ್ದೇನೆ, ಅದಕ್ಕಾಗಿ ಇದು ನಾನು ಅಲ್ಲ ಅನ್ನುವಂತ ವಿಚಾರವನ್ನ ತಿಳಿಸಿ, ಹಾಗಾದರೆ ಶ್ರೋತ್ರಾದಿಗಳು ನಾನು ಅಲ್ಲ, ನನ್ನದು ಅಲ್ಲ. ಯಾಕೆ ಅಂದ್ರೆ ನಾನು ಲಕ್ಷಣ. ಇದನ್ನ ತಿಳಿದುಕೊಳ್ಳುವ ರೀತಿ ಹೇಗೆ ಅಂದರೆ, ಶ್ರೋತ್ರಾದಿಗಳು ಅಂದ್ರೆ ಜ್ಞಾನೇಂದ್ರಿಯಗಳು, ಇವು ಜಾಗೃತ್ ಮತ್ತು ಸ್ವಪ್ನಗಳಲ್ಲಿ ಶಬ್ದವನ್ನ ಕೇಳಿದರೂ ನಾನು ತಿಳಿಯುತ್ತೇನೆ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಜಾಗ್ರಾವಸ್ಥೆಯಲ್ಲಿ ಇವೆಲ್ಲ ತಿಳಿಯುವಂತ ಒಂದು ಶಕ್ತಿ ಉಂಟು. ಆದರೆ ಸುಸುಪ್ತಿಯಲ್ಲಿ ಅದು ಕೇಳದಿರುವ ಅಭಾವ. ಯಾವಮ್ಮ ಕೇಳದ ಶಬ್ದ ಜಾಗ್ರದಲ್ಲಿ ಸ್ವಪ್ನದಲ್ಲಿ ಕೇಳದಂಗ ಆಗ್ತದ, ಅದು ನಮ್ಮ ಭಾವಕ್ಕೆ ಬರ್ತದ. ನಿದ್ರೆಯಲ್ಲಿ ಅದರ ಅಭಾವ ಆಗ್ತದ, ಅವು ಯಾವ ಇಲ್ಲ ನೋಡಮ್ಮ. ಆದರೆ ನಾನು ಜಾಗೃತ ಭಾವವನ್ನ, ನಿದ್ರೆಯ ಅಭಾವವನ್ನ ತಿಳಿಯುತ್ತೇನೆ. ಅಂದ್ರೆ ಇವು ಇಲ್ಲ, ನಾನಿದ್ದೇನೆ ಅಂತ ಅರ್ಥ ಆಯ್ತು. ಆದ್ದರಿಂದ ಇದು ನಾನಲ್ಲ, ಯಾಕೆಂದ್ರೆ ನಾನೇ ತಿಳಿಯುತ್ತೇನೆ. ಇದು ಆಕಾಶ ಭೂತದ ವ್ಯಕ್ತಿ ಸತ್ವ ಗುಣವಾಗಿರುವುದರಿಂದ ಇದು ನನ್ನದು ಅಲ್ಲ, ನಾನು ಇದಕ್ಕಿಂತ ವಿಲಕ್ಷಣನಾಗಿದ್ದೇನೆಂತ ಒಂದು ಶಬ್ದದ ಬಗ್ಗೆ ಅನುಭವವನ್ನು ಕೊಡ್ತಾರ. ಹೇಗೆ ನೀನಲ್ಲ ಅಂದ್ರೆ ಮೊದಲೇ ಪ್ರಶ್ನೆ ಹೋಗ್ಬೇಕು. ಘಟವನ್ನ ನೋಡುವವನು ಘಟಕ್ಕಿಂತ ಬೇರೆಯಾಗಿರುವಂತೆ ಈ ಕಿವಿಯ ಭಾವ ಅಭಾವಗಳನ್ನ ತಿಳಿಯುವ ನಾನು ಬೇರೆಯಾಗಿದ್ದೇನೆ. ಅದಕ್ಕೆ ಶ್ರೋತ್ರೇಂದ್ರಿಯ ನಾನಲ್ಲ ಅಂತ ಹೇಳಿ, ಈಗ ಸ್ಪರ್ಶವನ್ನ ಮಾಡುವ ತ್ವಗ್ಗೇಂದ್ರಿಯ ಅಭ್ಯಾಸ, ತ್ವಕ್ಕಂದ್ರೆ ಚರ್ಮ. ಈ ತ್ವಗೇಂದ್ರಿಯವು ಜಾಗೃತ್ ಸ್ವಪ್ನಗಳಲ್ಲಿ ಸ್ಪರ್ಶವನ್ನ ಗ್ರಹಿಸಿದರು ತಿಳಿತದಲ್ರಿ, ಸುಸುಪ್ತಿಯಲ್ಲಿ ಗ್ರಹಿಸದಿದ್ದರು, ನಿದ್ದೆಯಲ್ಲಿ ಯಾವುದು ಎದ್ದಾಗ ಯಾವುದು ತಿಳಿಯುತ್ತದೆಯೋ ನಿದ್ದೆಯಲ್ಲಿ ಅದು ತಿಳಿಯುವುದಿಲ್ಲ. ಆದರೆ ನಾನು ಮಾತ್ರ ತಿಳಿಯುತ್ತೇನೆ ಅಂದಾಗ ಆ ಒಂದು ತ್ವಗೇಂದ್ರಿಯವು ನಾನಲ್ಲ. ಇದು ಯಾವ ಭೂತದಮ ವಾಯುಭೂತದ ವ್ಯಕ್ತಿ ಸತ್ವಗುಣಕ್ಕೆ ಸೇರಿರುವುದರಿಂದ ಇದು ನನ್ನದು ಅಲ್ಲ. ಅಂದ್ರೆ ಯಾರಾದ್ರಿ ಅಂದ್ರೆ ಇದು ಭೂತದ್ದೇ ವಿನಃ
ನಾ ಚೇತನವಾಗಿರ್ತಕ್ಕಂಥ ಆತ್ಮಂದಲ್ಲ. ಕಾರಣ ನಾನು ಇದಕ್ಕಿಂತ ವಿಲಕ್ಷಣನು. ಮತ್ತೆ ಅದನ್ನ ಘಟವನ್ನ ನೋಡುವನು ಘಟಕ್ಕಿಂತ ಬೇರೆ. ತ್ವಗೇಂದ್ರಿಯದ ಭಾವ ಅಭಾವಗಳನ್ನು ನೋಡುವ ನಾನು ಇದಕ್ಕಿಂತ ಭಿನ್ನವಾಗಿದ್ದೇನೆ ಅಥವಾ ಬೇರೆಯಾಗಿದ್ದೇನೆ ಅಂತ ತಿಳ್ಕೊಂಡ್ರು. ಮತ್ತ ನೇತ್ರೇಂದ್ರಿಯದ ಅಧ್ಯಾಸವನ್ನ ಬಿಡಿಸಿಕೊಳ್ಳುವುದು ಹೇಗೆ? ನೇತ್ರೇಂದ್ರಿಯವು ಜಾಗೃತ ಸ್ಥೂಲ ದೇಹದ, ಸ್ವಪ್ನದ ಸೂಕ್ಷ್ಮ ದೇಹಗಳಲ್ಲಿ ರೂಪಗಳನ್ನ ನೋಡಿದರೂ ನಿದ್ರೆಯಲ್ಲಿ ಅದು ನೋಡದಿದ್ದರು. ಎರಡು ಅವಸ್ಥೆಯಲ್ಲಿ ನೋಡುತ್ತದಮ್ಮ, ನಿದ್ರೆಯಲ್ಲಿ ನೋಡಂಗಿಲ್ಲ. ಆದ್ರೆ ಜಾಗೃತದಲ್ಲಿ ನೋಡಿದ್ದನ್ನ ನಿದ್ದೆಯಲ್ಲಿ ನೋಡದೇ ಇರುವುದನ್ನ ನೋಡುವಂತ ನಾನಿದ್ದೇನೆ. ಹೌದಿಲ್ಲ? ಅದಕ್ಕೆ ನಿದ್ರಾವಸ್ಥೆಯಲ್ಲಿ ಎರಡನ್ನ ಹೇಳ್ತೀವಿ ಅವಾಗವಾಗ. ನಿದ್ರೆಯಲ್ಲಿ ಏನು ನೋಡಿದ್ವಿ, ಅನುಭವ ಏನಾಯ್ತಂದ್ರೆ ಆನಂದ ಆಯ್ತು. ಮತ್ತೆ ಇನ್ನು ಏನ್ ನೋಡಿದ್ವಿ ಅಂದ್ರೆ ಕತ್ತಲನ್ನು ನೋಡಿದೆ ಅಂತ. ನಿದ್ರೆ ಏನ್ ಅನುಭವ ಬರ್ತಮ್ಮ? ಕತ್ತಲು ಅಂದ್ರೆ ಏನಿಲ್ಲ ಅಂತ. ಆದ್ರೆ ಇವೆರಡನ್ನ ನೋಡುವ ನಾನಿದ್ದೇನೆ. ಅದಕ್ಕೆ ನೇತ್ರೇಂದ್ರಿಯವು ನಾನಲ್ಲ. ಮತ್ತು ಅದು ಅಗ್ನಿಭೂತದ ವ್ಯಷ್ಟಿ ಸತ್ವ ಗುಣಕ್ಕೆ. ವ್ಯಷ್ಟಿ ಅಂದ್ರೆ ಮೂಲ ಭಾಗ ಅದ ನಮ್ಮ. ಸಮಷ್ಟಿ ಅಂದ್ರೆ 4 ಭಾಗದ ಭಾಗ. ವ್ಯಷ್ಟಿ ಅಂದ್ರೆ ಅರ್ಧ ಭಾಗ ಅಂತ. ಯಾಕಂದ್ರೆ ಅಗ್ನಿಯ ಅರ್ಧ ಭಾಗವೇ ನೇತ್ರ ಅಂತ ಬರದ ಶಾಸ್ತ್ರದಲ್ಲಿ. ಆಕಾಶದ ಅರ್ಧ ಭಾಗವೇ ಶ್ರೋತ್ರೇಂದ್ರಿಯ. ಹೀಗೆ ಅರ್ಧ ಭಾಗವನ್ನು ಮಾಡಿದಾಗ ಇವು ಮುಖ್ಯವಾದ ಭಾಗಗಳು. ಅಗ್ನಿಭೂತದ ವ್ಯಷ್ಟಿ ಸತ್ವಗುಣಕ್ಕೆ ಸೇರಿರುವುದರಿಂದ ನನ್ನದು ಅಲ್ಲ. ನಾನು ಇಂದ್ರಿಯಕ್ಕಿಂತ ವಿಲಕ್ಷಣನು ಅಂದ್ರೆ ಬೇರೆಯಾಗಿದ್ದೇನೆ. ಹೇಗೆಂದರೆ ಕೊಡವನ್ನ ನೋಡುವವನು ಕೊಡಕ್ಕಿಂತ ಭಿನ್ನವಿದ್ದಂತೆ. ಮತ್ತ ಜಿಹ್ವೇಂದ್ರಿಯದ ಅಧ್ಯಾಸವನ್ನ ಬೆಳೆಸಿಕೊಳ್ಳುವುದು ಹೇಗೆ? ಅಧ್ಯಾಸ ಅಂದ್ರೆ ಭ್ರಮೆಮ. ಏನು ಭ್ರಮೆ? ಅವೆಲ್ಲ ಇಂದ್ರಿಯಾದಿಗಳು ಒಂದೊಂದು ಕ್ರಿಯೆ ಮಾಡ್ತಾವ, ಮಾಡದೆ ಬಿಡ್ತಾವ. ಆದ್ರೆ ನನಗೇನ್ ಅಧ್ಯಾಸ ಆಯ್ತು? ನಾನೇ ನೋಡುವವನು, ನಾನೇ ಬಿಡುವವನು ಅನ್ನುವಂತ ಅಧ್ಯಾಸ ಆಗ್ಯದ. ಆ ಭ್ರಾಂತಿಯನ್ನ ಕಳೆದಕ್ಕೋಸ್ಕರವಾಗಿ ಒಂದು ಇಂದ್ರಿಯದ ಭಾವ ಅಭಾವಗಳನ್ನ ಸ್ಪಷ್ಟವಾಗಿ ನಮ್ಮ ಅನುಭವಕ್ಕೆ ಬಂದು ಅವೆಲ್ಲವೂ ಪಂಚ ಮಹಾಭೂತದ ತತ್ವಗಳ ಕ್ರಿಯೆ ವಿನಃ ಆತ್ಮನ ಕ್ರಿಯೆ ಅಲ್ಲ ಅಂತ ತಿಳಿಸೋದಕ್ಕೋಸ್ಕರವಾಗಿ ಜಿಹ್ವೇಂದ್ರಿಯವು ಜಾಗೃತ ಸ್ವಪ್ನಗಳಲ್ಲಿ ರಸವನ್ನ ಗ್ರಹಿಸಿದರು ನಾನು ತಿಳಿಯುತ್ತೇನೆ. ಜಾಗೃತದಲ್ಲಿ ಅನುಭವಕ್ಕೆ ಬರುತ್ತಲ್ಲ, ಸಿಹಿ ಕಹಿ ಯಾವುದೇ ರಸ ಇದ್ರೂ ಕೂಡ ನಾನು ತಿಳಿಯುತ್ತೇನೆ. ಇವು ನಿದ್ರೆಯಲ್ಲಿ ಗ್ರಹಿಸದಿದ್ದರೂ ನಾನು ತಿಳಿಯುತ್ತೇನೆ. ಅಂದ್ರೆ ನಿದ್ದೆಯಲ್ಲಿ ಅಭಾವ, ಜಾಗೃತದಲ್ಲಿ ಇದರ ಭಾವ. ಅದರಿಂದ ಇದು ನಾನಲ್ಲ, ನಾನೇ ತಿಳ್ತೀನಲ್ಲ. ಸ್ವಪ್ನ ಅಂತ ಹೇಳಿದ್ದು ಸೂಕ್ಷ್ಮ ದೇಹಮ. ಸೂಕ್ಷ್ಮ ದೇಹದಲ್ಲಿ ಸ್ವಪ್ನದಲ್ಲಿ ನಾವೇನೇನೋ ರುಚಿ ತಿನ್ನಂಗ ಹೋಟ್ಲಕ್ ಹೋದಂಗ ಆಗ್ತದ, ಏನೇನೋ ಆರ್ಡರ್ ಮಾಡ್ದಂಗ ಆಗ್ತದ, ಏನೇನೋ ತಿನ್ನಂಗ ಆಗ್ತದ, ಕಬ್ಬಿನ ಹಾಲು ಕುಡ್ದಂಗ ಆಗ್ತದ, ತೆಂಗಿನ ರಸವನ್ನ ಸೇವನೆ ಮಾಡದಂಗ ಆಗ್ತದ.
ಇವೆರಡರ ಭಾವ ಆದ ನಮ್ಮಲ್ಲಿ ಸೂಕ್ಷ್ಮ ದೇಹದಲ್ಲಿ. ಆ ನಿದ್ರೆಯಲ್ಲಿ ಯಾವ ಭಾವ ಇಲ್ಲ ಅಂತ ಅಭಾವ. ಇವನ್ನ ನಾನು ತಿಳಿಯುತ್ತೇನೆ ಅಂದ್ರೆ ಇವು ನಾನಲ್ಲ. ಯಾಕೆ ನೀನಲ್ಲ? ಘಟವನ್ನ ನೋಡುವವನು ಘಟಕ್ಕಿಂತ ಬೇರೆಯಾಗಿರುವಂತೆ. ಇದು ಜಲಭೂತದ ವ್ಯಷ್ಟಿ ಸತ್ವಗುಣಕ್ಕೆ ಸೇರಿರುವುದು. ಅಂದ್ರೆ ನೀರಿನ ಅರ್ಧ ಭಾಗಕ್ಕ ಸೇರಿರುವುದು. ಅದರಿಂದ ಅರಿಯುವ ನಾನು ಇದಕ್ಕಿಂತ ಬೇರೆ ಆಗಿದ್ದೇನೆ ಅಂತ ಹೇಳಿದ್ರು. ಇನ್ನ ಗ್ರಹಣೇಂದ್ರಿಯದ ಅಧ್ಯಾಸವನ್ನು ಬಿಡಿಸಿಕೊಳ್ಳುವುದು ಹೇಗೆ? ಇದು ಕೂಡ ಜಾಗೃತ ಸ್ವಪ್ನಗಳಲ್ಲಿ ಗ್ರಹಣೇಂದ್ರಿಯವು ಗಂಧವನ್ನು ಗ್ರಹಿಸಿದರು. ಅದು ಸುಗಂಧನೇ ಇರಲಿ, ದುರ್ಗಂಧನೇ ಇರಲಿ, ಈ ಪ್ರತಿಯೊಂದಕ್ಕೂ ಹಂಗೆ ವಿಚಾರ ಮಾಡ್ಬೇಕಮ್ಮ. ಪ್ರತಿಯೊಂದಕ್ಕೂ ನಾವ್ ಹೇಳದಿದ್ರು ಕೂಡ ಅದೇ ಪ್ರಕಾರ ಅಂತ ಅರ್ಥ ಮಾಡೋದು. ಸುಸುಪ್ತಿಯಲ್ಲಿ ಗ್ರಹಿಸದಿದ್ದರು. ನಿದ್ದೆಯಲ್ಲಮ್ಮ ಏನಾದ್ರೂ ವಾಸನೆ ಇದ್ರೆ, ಎಂಥ ಸುವಾಸನೆ, ಗಂಧ, ಪರಿಮಳವನ್ನ ಮುಂದಿಟ್ಟರು ಕೂಡ ಆ ಗಂಧದ ಸುಗಂಧದ ವಾಸನೆಯನ್ನ ನಾಸಿಕ ಅದು ಸ್ವೀಕಾರ ಮಾಡಂಗಿಲ್ಲ. ನಿದ್ದೆ ಗೊತ್ತಾಗ್ತದೆ ಮೇನಂತ ಅಂದ್ರೆ ಮೂಗಿಲ್ಲೇನ್ರಿ? ಜಾಗರದಲ್ಲಿದ್ದಂತ ಮೂಗು ಸ್ವಪ್ನದಲ್ಲಿನೂ ಇದ್ದಾಗಿತ್ತು, ನಿದ್ದೆ ಆದಾಗ ಕೂಡ ಈ ಮೂಗಂತ ಅದಲ್ಲ. ಆದ್ರೆ ಯಾಕೆ ಗ್ರಹಣ ಮಾಡಂಗಿಲ್ಲ ಅಂದ್ರೆ ಇದರ ಭಾವ ಮತ್ತು ಅಭಾವ ಅಂತ. ಆದರೆ ಆದುದರಿಂದ ಅದು ನನಗೆ ದೃಶ್ಯವಾಯಿತು. ನಾನು ದ್ರಷ್ಟಾ ಪುರುಷ. ಆದುದರಿಂದ ಇದು ನಾನಲ್ಲ. ಮತ್ತು ಇದು ಪೃಥ್ವಿ ಭೂತದ ಅಂದ್ರೆ ಭೂಮಿ ಭೂತದ ಅರ್ಧ ಭಾಗದ ಸತ್ವಗುಣಕ್ಕೆ ಸೇರಿರುವುದು. ಅದರಿಂದ ಇದು ನಾನಲ್ಲ. ಇದಕ್ಕಿಂತ ನಾನು ವಿಲಕ್ಷಣನು. ಹೇಗೆ ಅಂದ್ರೆ ಘಟವನ್ನ ನೋಡುವವನು ಘಟಕ್ಕಿಂತ ಭಿನ್ನವಿದ್ದಂತೆ. ಇದನ್ನ ಪದೇ ಪದೇ ಯಾಕೆ ಬರ್ತಾರೆ ಅಂದ್ರೆ ಇದು ಮನನ ಆಗಲಿ ಎಂಬ ಉದ್ದೇಶದಿಂದ ಪ್ರತಿಯೊಂದು ಇಂದ್ರಿಯದ ಲಕ್ಷಣ ಧರ್ಮವನ್ನು ಹೇಳಿ ಅದು ನಿನಗೆ ಸಂಬಂಧವಿಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ಘಟವನ್ನ ನೋಡುವವನು ಘಟಕ್ಕಿಂತ ಭಿನ್ನವಾಗಿದ್ದಾನೆ. ಅದೇ ಪ್ರಕಾರ ಜ್ಞಾನೇಂದ್ರಿಯಗಳನ್ನ ನೋಡುವವನು ಜ್ಞಾನೇಂದ್ರಿಯಕ್ಕಿಂತ ಭಿನ್ನವಾಗಿರುವವನು ನೀನು ಅಂತ ಹೇಳೋದಕ್ಕೋಸ್ಕರವಾಗಿ ಹೀಗೆ ವಿಚಾರ ಮಾಡಿ ಜ್ಞಾನೇಂದ್ರಿಯಗಳು ನಾನಲ್ಲ, ನನ್ನವು ಅಲ್ಲ ಎಂಬುದಾಗಿ ವಿಚಾರವನ್ನ ಮಾಡಿ ಅವುಗಳ ಅಧ್ಯಾಸ ಅಂದ್ರೆ ಭ್ರಾಂತಿಯನ್ನ ಬಿಡಿಸಿಕೊಳ್ಳಬೇಕು. ಈ ಹೊಲದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕೆಲವು ಜನರು ತಿರುಗಾಡುವಾಗ ಅಲ್ಲಿ ಬಾರೆ ಗಿಡ ಇತ್ತು, ಮುಳ್ಳಿನ ಗಿಡ ಇತ್ತು ಅಂದ್ರೆ ಅದರ ಮಧ್ಯದಲ್ಲಿ ಹೂಡಾಡುವಾಗ ಮುಳ್ಳು, ಆ ಬೇಲಿ ಎನ್ನುವಂಥದ್ದು ನಮ್ಮ ಬಟ್ಟೆಗೆ ತಗಲ್ತಾವ ನೋಡ್ರಿ. ಬಟ್ಟೆಗೆ ಸಿಗ ಹಾಕಿಕೊಂಡಂತ ಸಂದರ್ಭದಲ್ಲಿ ನಾವು ಬಟ್ಟೆಯನ್ನ ಬಿಚ್ಚೋದಿಲ್ಲ ಅಥವಾ ಅಲ್ಲೇ ಹರಿಯೋದಿಲ್ಲ. ಅವರು ಬಟ್ಟೆಯನ್ನ ಹರಿತೀವಿ ನಮ್ಮ ಬಟ್ಟೆಗೆ ಹಚ್ಚಿದಂತ ಮುಳ್ಳನ್ನ ಬೇಲಿಯನ್ನ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡ್ತೀವಿ. ಹೌದಿಲ್ಲ? ಅದಕ್ಕೆ ಅದೇ ಸೂಕ್ತವಾದ ಉಪಾಯ. ಅದರಂತೆ ಆತ್ಮನಿಗೆ ಅಂಟಿದಂತ ದೇಹ ಭಾವದಿಂದ ಅವಿಚಾರದಿಂದ ಅಜ್ಞಾನದಿಂದ
ಈ ಇಂದ್ರಿಯಾದಿಗಳು ಅನ್ನುವಂತ ವಿಷಯಾದಿಗಳು ಅನ್ನುವಂಥವು ಆ ಆತ್ಮನ ಮೇಲೆ ಆರೋಪ ಆಗ್ಯದ, ಅಂದ್ರೆ ಅಂಟಿದಂಗಾಗಿದೆ. ಅದನ್ನ ಈಗ ಬಿಡಿಸಿಕೊಳ್ಳುವುದೇ ಉಪಾಯ ಅಂತ. ಹೇಗೆ ಬಿಡಿಸೋದಮ್ಮ? ನಾನಲ್ಲ ನಾನಲ್ಲ. ಆ ರೀತಿ ವಾಗೇಂದ್ರಿಯದ ಅಧ್ಯಾಸವನ್ನ ಬಿಡಿಸಿಕೊಳ್ಳುವುದು ಹೇಗೆ? ವಾಕ್ ಅಂದ್ರೆ ಬಾಯಿ ಅಂತ. ಈ ಜಾಗೃತ್ ಸ್ವಪ್ನಗಳಲ್ಲಿ ಮಾತನಾಡಿದರು ನಾವೆಲ್ಲಿ ಮಾತಾಡ್ತವಮ್ಮ? ಎದ್ದಾಗ ಮಾತಾಡ್ತೀವಿ. ಆದ್ರೆ ಸುಸುಪ್ತಿಯಲ್ಲಿ ಬಿದ್ದಾಗ ಮಾತನಾಡುವುದಿಲ್ಲ. ಎದ್ದಾಗ ಮಾತಾಡ್ತದ ಬಾಯಿ, ಬಿದ್ದಾಗ ಮಾತಾಡಂಗಿಲ್ಲ ನಮ್ಮ. ಆದ್ರೆ ಇದು ಮಾತನಾಡುವುದನ್ನ ಮಾತನಾಡದಿರುವುದನ್ನ ನಾನು ತಿಳಿಯುತ್ತೇನೆ. ಆದುದರಿಂದ ವಾಗೇಂದ್ರಿಯವು ನಾನಲ್ಲ. ಮತ್ತೆ ಯಾರ್ದು ಇದು ಅಂದ್ರೆ ಆಕಾಶಭೂತದ ವ್ಯಷ್ಟಿ ರಜೋಗುಣ. ಅವ ಜ್ಞಾನೇಂದ್ರಿಯದಲ್ಲಿ ವ್ಯಷ್ಟಿ ಸತ್ವಗುಣ ಇರ್ತದ. ಆಮೇಲೆ ಕರ್ಮೇಂದ್ರಿಯಗಳಲ್ಲಿ ರಜೋಗುಣ ಇರ್ತದ. ಒಂದೊಂದು ಭೂತಕ್ಕ ಎರಡೆರಡು ಗುಣಗಳು, ಸತ್ವಗುಣ ರಜೋಗುಣ, ಸತ್ವಗುಣ ರಜೋಗುಣ. ಹೀಗೆ ಇರುವುದರಿಂದ ಇದು ವಾಗೇಂದ್ರಿಯವು ನಾನಲ್ಲ. ಆಕಾಶಭೂತದ ವ್ಯಷ್ಟಿ ರಜೋಗುಣವಾಗಿರುವುದು ಅದರಿಂದ ನನ್ನದು ಅಲ್ಲ. ನಾನು ಇದಕ್ಕಿಂತ ಬೇರೆಯಾಗಿದ್ದೇನೆ. ಹೇಗೆ ಅಂದ್ರೆ ಅದೇ ಘಟಕ್ಕಿಂತ ಬೇರೆಯಾಗಿದ್ದೇನೆ ಅಂತ ಅರ್ಥ. ಇನ್ನು ಪಾಣೇಂದ್ರಿಯದ ಅಧ್ಯಾಸವನ್ನ ಬಿಡಿಸಿಕೊಳ್ಳುವುದು ಹೇಗೆ? ವಾಕ್ ಆಯ್ತಮ್ಮ. ಪಾಣಿ ಅಂದ್ರೆ ಕೈ ಅಂತ. ಪಾಣೇಂದ್ರಿಯವು ಜಾಗೃತ್ ಸ್ವಪ್ನಗಳಲ್ಲಿ ಕೊಡುವ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಿದರು, ನಿದ್ರಾವಸ್ಥೆಯಲ್ಲಿ ಮಾಡದಿದ್ದರು. ನಿದ್ರೆಯಲ್ಲಿ ಮಾಡಂಗಿಲ್ಲ. ಎದ್ದಾಗ ಮಾತ್ರ ಕೊಡೋದು ತಗೊಳ್ಳೋದು ಕೈ ಕೆಲಸ ಮಾಡುದಲ್ಲ. ಅದರ ವಾಸನಾ ರೂಪ ಸೂಕ್ಷ್ಮ ಶರೀರದಲ್ಲಿ ನಡೀತದ. ನಿದ್ರಾವಸ್ಥೆಯಲ್ಲಿ ಮಾಡದಿದ್ದರು. ಅದು ಜಾಗೃತದಲ್ಲಿ ಮಾಡಿದ್ದನ್ನ ನಿದ್ರೆಯಲ್ಲಿ ಮಾಡದೇ ಇರುವುದನ್ನ ನನಗೆ ಗೊತ್ತಾಗುತ್ತದೆ ಅಂದ್ರೆ ನಾನು ತಿಳಿಯುತ್ತೇನೆ. ಆದುದರಿಂದ ಇದು ನಾನಲ್ಲ. ಯಾವ್ದಮ್ಮ? ಕೈ ನಾನಲ್ಲ, ನಾನು ಇದಕ್ಕಿಂತ ಬೇರೆಯಾಗಿದ್ದೇನೆ. ಹೇಗೆ ಅಂದ್ರೆ ಘಟ ದ್ರಷ್ಟ ಘಟ ಅಭಿನ್ನ ಅಂತ. ಕೊಡವನ್ನು ನೋಡುವವನು ಕೊಡಕ್ಕಿಂತ ಬೇರೆಯಾಗಿದ್ದಾನಂತ ಅರ್ಥ. ಇನ್ನು ಪಾದೇಂದ್ರಿಯ ಅಭ್ಯಾಸವನ್ನ ಬಿಡಿಸಿಕೊಳ್ಳುವುದು ಹೇಗೆ? ಪಾದೇಂದ್ರಿಯವು ಜಾಗೃತ್ ಸ್ವಪ್ನಗಳಲ್ಲಿ ಗಮನ ಆಗಮನಗಳನ್ನ ಮಾಡಿದರು. ಇದು ಹೋಗೋದು ಬರೋದು ಮಾಡ್ತಾರಮ್ಮ. ನಿದ್ರೆಯಲ್ಲಿ ಇದು ಮಾಡೋದಿಲ್ಲ. ಆದ್ರೆ ಜಾಗೃತದಲ್ಲಿ ಮಾಡಿದ ಕಾಲು ನಿದ್ರೆಯಲ್ಲಿ ಇಲ್ಲ ಅಂತಲ್ಲ. ನಿದ್ರೆಯಲ್ಲಿ ಆವಲ್ಲಮ್ಮ. ಆದರೆ ಇದು ಕ್ರಿಯೆ ಮಾಡಂಗಿಲ್ಲ ಅವ. ಈ ಸುಸುಪ್ತಿಯಲ್ಲಿ ಮಾಡದಿದ್ದರೂ ನನಗೆ ಗೊತ್ತಾಗುವುದರಿಂದ ನನಗೆ ಗೊತ್ತಾಗ್ತದೆ. ಜಾಗೃತದಲ್ಲಿ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಎಲ್ಲ ಹೇಳ್ತೀವಿ. ನಿದ್ರೆಯಲ್ಲಿ ಅಲ್ಲಪ್ಪ ರಾತ್ರಿ ಎಲ್ಲಿ ಹೋಗಿದ್ದೆ ಅಂದ್ರೆ ಮಲಗಿದ್ದೆ ಅಂತ ಹೇಳ್ತಾನೆ ಅವನು. ಮಲಗಿದ್ದೆ ಅಂದ್ರೆ ನಾ ಎಲ್ಲಿ ಹೋಗಿಲ್ಲ ಅಂತ ಅರ್ಥ ಆಯ್ತಲ್ಲ. ಇದು ನಾನಲ್ಲ. ಅಗ್ನಿಭೂತದ ವ್ಯಷ್ಟಿ ರಜೋಗುಣಕ್ಕೆ ಸೇರಿರುವುದರಿಂದ
ನನ್ನದು ಅಲ್ಲ. ನಾನು ಇದಕ್ಕಿಂತ ವಿಲಕ್ಷಣನು. ಮತ್ತು ಉಪಸ್ಥ ಇಂದ್ರಿಯದ ಅಧ್ಯಾಸವನ್ನ ಬಿಡಿಸಿಕೊಳ್ಳುವುದು ಹೇಗೆ? ಈ ಇಂದ್ರಿಯವು ಸಹ ಜಾಗೃತ್ ಸ್ವಪ್ನಗಳಲ್ಲಿ ತನ್ನ ಕೆಲಸವನ್ನ ಮಾಡಿದರೂ ಸುಸುಪ್ತಿಯಲ್ಲಿ ಇದು ಮಾಡದಿದ್ದರೂ ನನಗೆ ತಿಳಿಯುವುದು. ಅದಕ್ಕ ಇದು ನಾನಾಗುವುದಿಲ್ಲ. ನೀನೆಲ್ಲ ಅಂದ್ರೆ ಯಾವುದು ಅಂದ್ರೆ ಇದು ಜಲಭೂತದ ವ್ಯಕ್ತಿ ರಜೋಗುಣಕ್ಕೆ ಸೇರಿರುವುದು, ಅದರಿಂದ ನನ್ನದು ಅಲ್ಲ. ಅಂದ್ರೆ ಭೂತಗಳಿಗೆ ಸೇರಿದ್ದು. ಇದಕ್ಕಿಂತ ವಿಲಕ್ಷಣನು ಹೇಗೆ ಅಂದ್ರೆ ಘಟ ಪ್ರಸ್ಥ ಘಟ ಅವಿನಾಶ, ಇದಕ್ಕಿಂತ ಬೇರೆ ಆಗಿದ್ದೇನೆ. ಮತ್ತು ಬುಧೇಂದ್ರಿಯದ ಅಧ್ಯಾಸವನ್ನ ಬಿಡಿಸಿಕೊಳ್ಳುವುದು ಹೇಗೆ? ನಾವು ತಿಳ್ಕೊಂಡೇವೆ, ಇವೆಲ್ಲ ನನವೇ ಅಂತ ತಿಳ್ಕೊಂಡೇವಿ. ಇಂದ್ರಿಯ ಏನಾನ ಧರ್ಮ ಕ್ರಿಯೆನ ಮಾಡಿದ್ರೆ ನಾನೇ ಮಾಡ್ತೀನಂತ ದೃಢ ಮಾಡ್ಕೊಂಡೇವಿ. ಇದು ಜಾಗೃತ ಸ್ವಪ್ನಗಳಲ್ಲಿ ತನ್ನ ಕರ್ಮವನ್ನ ಮಾಡಿದರು, ನಿದ್ದೆಯಲ್ಲಿ ಮಾಡದಿದ್ದರೂ ನನಗೆ ಗೊತ್ತಾಗುವುದು ಅದರಿಂದ. ಇದು ನಾನಲ್ಲ. ಮತ್ತು ಬುಧೇಂದ್ರಿಯವು ಭೂಮಿ ಅಂದ್ರೆ ಪೃಥ್ವಿಭೂತದ ವ್ಯಷ್ಟಿ ರಜೋಗುಣಕ್ಕೆ ಸೇರಿರುವುದು, ಅದರಿಂದ ನನ್ನದು ಅಲ್ಲ. ನಾನು ಇದಕ್ಕೆ ಬೇರೆಯಾಗಿದ್ದೇನೆ ಅಂತ ಅರ್ಥ ಮಾಡೋದು. ಯಾಕ ಅಂದ್ರೆ ಬುಧೇಂದ್ರಿಯದ ಜಾಗದ ಭಾವಗಳನ್ನ ಕ್ರಿಯೆ ಮಾಡ್ತಾರ ಜಾಗೃತದಲ್ಲಿ, ಮತ್ತೆ ನಿದ್ರೆಯ ಆ ಭಾವಗಳನ್ನ ಅರಿಯುವ ನಾನು ಇದಕ್ಕಿಂತ ಬೇರೆ ಆಗಿದ್ದೇನೆ. ಹೀಗೆ ವಿಚಾರ ಮಾಡಿ ಕರ್ಮೇಂದ್ರಿಯಗಳ ಅಧ್ಯಾಸವನ್ನು ಬಿಡಿಸಿಕೊಳ್ಬೇಕಷ್ಟೆ. ಎಲ್ಲಿವರೆಗೂ ವಿಚಾರ ಮಾಡೋದಿಲ್ಲಮ್ಮ ಅಲ್ಲಿವರೆಗೂ ಇವುಗಳ ಭ್ರಾಂತಿಯಿಂದ ಬಿಡುಗಡೆ ಆಗಲಿಕ್ಕೆ ಬರುವುದಿಲ್ಲ. ನಾವು ಬಿಡಿಸಿಕೊಳ್ಳಲಿಲ್ಲ ಅಂದ್ರೆ ಆ ಬಾರೆಯ ಮುಳ್ಳು ಅಥವಾ ಬೇಲಿ ಎನ್ನುವಂಥದ್ದು ನಮ್ಮನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅವು ಬಿಡಿಸಿದ್ರೆ ಮಾತ್ರ ಮುಂದಕ್ಕೆ ಹೋಗಿ ಬರ್ತವೆ. ಅದೇ ಪ್ರಕಾರ ಅಭ್ಯಾಸವನ್ನ ವಿಚಾರ ಮಾಡಿ ಬಿಡಿಸಿಕೊಳ್ಳಬೇಕು. ಇವು ಹೆಂಗ್ ಬಿಡ್ತಾವಮ್ಮ ಅಂದ್ರೆ, ಯಾಕೆ ವಿಚಾರ ಅಂತ ಬರ್ತಾರೆ, ಅವಿಚಾರಿಣಿ ಕೃತೋ ಬಂದ್ರು ಕೃತೋ ಬಂಧ ವಿಚಾರಣೆ ಪರಮ ಔಷಧ. ಇವ್ರು ವಿಚಾರ ಮಾಡ್ಬೇಕು. ಯಾವ ಕರ್ಮ ಮಾಡಿದ್ರೆ ಅಥವಾ ಯಾವುದು ಭಕ್ತಿಯಿಂದ ಅಥವಾ ಯಾವುದೇ ಯುಕ್ತಿಯಿಂದ ಅಥವಾ ಇನ್ನು ಏನೇನೋ ವಿಚಾರಗಳಿಂದ ಬಿಡಿಸಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದು ಜ್ಞಾನದ ವಿವೇಕದಿಂದ ವಿಚಾರದಿಂದ ಬಿಡಿಸಿಕೊಳ್ಳಬೇಕು ವಿನಃ ಅಲ್ಲಿವರೆಗೂ ಇದು ಬಿಡೋದಿಲ್ಲ ಅಂತ. ಈಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಅವುಗಳನ್ನ ಬಿಡಿಸಿಕೊಳ್ಳುವುದು ಹೇಗೆ ಭ್ರಾಂತಿ ಅಂತ ಹೇಳಿ ಪಂಚ ಪ್ರಾಣಗಳ ಅಧ್ಯಾಸವನ್ನ ಬಿಡಿಸಿಕೊಳ್ಳುವುದು ಹೇಗೆ? 5 ವಾಯುಗಳನ್ನ ತಮ್ಮ ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡಿದರೂ ನನಗೆ ತಿಳಿಯುತ್ತದೆ. ಒಂದು ವೇಳೆ ಅವು ಸರಿಯಾಗಿ ಮಾಡದಿದ್ದರೂ ನನಗೆ ಗೊತ್ತಾಗ್ತದೆ. ಆದುದರಿಂದ ಪ್ರಾಣಗಳು ನಾನಲ್ಲ. ಈಗ ಉಸಿರಾಟದಲ್ಲಿ ತೊಂದ್ರೆ ಆಯ್ತು ಅಂದ್ರೂ ನಮ್ಗೆ ಗೊತ್ತಾಗ್ತದೆ.
ಆಮೇಲೆ ವ್ಯಾನವಾಯು, ಅಪಾನವಾಯು, ಪ್ರಾಣವಾಯು ಇವುಗಳ ಕ್ರಿಯೆ ಅನ್ನುವಂಥದ್ದು, ಅವುಗಳ ಕರ್ಮ ಅನ್ನುವಂಥದ್ದು ನಮಗ್ ಗೊತ್ತಾಗ್ತದೆ. ಜೀರ್ಣ ಆಗ್ಲಿಲ್ಲ ಅಥವಾ ಬೇದಿ ಸರಿಯಾಗಿ ಆಗ್ಲಿಲ್ಲ ಅಥವಾ ರಸಗಳ ಸಮತ್ವ ಭಾಗ ಹೋಗಲಿಲ್ಲ, ಯಾವುದೇ ಭಾಗದಲ್ಲಿ ವಾಯುವಿನ ವ್ಯತ್ಯಾಸ ಕ್ರಿಯೆಗಳಾದಾಗ ಎಲ್ಲವೂ ನನಗೆ ಗೊತ್ತಾಗ್ತವೆ. ಅದಕ್ಕೆ ಇವು ನಾನಲ್ಲ ಅಂತ, ಪ್ರಾಣಗಳು ನಾನಲ್ಲ. ಕೆಲವು ಸಲ ಪ್ರಾಣವನ್ನು ಹೇಗೆ ತಿಳಿದವಂದ್ರೆ, ಶ್ವಾಸ ಉಚ್ಛ್ವಾಸದಲ್ಲಿ ಏರುಪೇರಾದಾಗ, ಬಹಳಷ್ಟು ನೆಗಡಿ ಬಂದಾಗ, ಮೂಗು ಕಟ್ಟಿದಾಗ ವಾಯುವಿನ ಏರುಪೇರು ಆಗ್ತದೆ. 21,600 ಸಲ ಶ್ವಾಸ ಉಚ್ಛ್ವಾಸ ಏನು ಕ್ರಿಯೆ ನಡಿಬೇಕಾಗಿತ್ತು, ಅದರಲ್ಲಿ ವ್ಯತ್ಯಾಸ ಆಗ್ತದೆ. ಆ ವ್ಯತ್ಯಾಸ ಆದದ್ದು ನಾವು ತಿಳಿತೀವಲ್ಲ, ಅಂದ್ರೆ ತಿಳಿಯುವನು ನೀನು ವಾಯುವಿಗಿಂತ ಬೇರೆ ಇದ್ದೆ ಅಂತ ಅರ್ಥ. ಇನ್ನೊಂದು ಪ್ರಕಾರ ತಿಳಿಯುವುದು, ಕೆಲವು ಜನಕ್ಕ ತಾವು ಪ್ರಾಣ ಹೋಗುವಂತ ಮುಂಚಿತವಾಗಿ ನಾನು ಸಾಯ್ತೀನಿ, ನಾನು ಬಹಳ ದಿನ ಬದುಕೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಾರ ನೋಡ್ರಿ. ಅಂದ್ರೆ ಪ್ರಾಣ ಹೋಗ್ತದ, ಬಹಳ ಹೊತ್ತು ಇರಂಗಿಲ್ಲ ನಾನು ಅಂತ ಹೇಳ್ತಾನಂದ್ಮೇಲೆ ಪ್ರಾಣ ಹೋಗೋದನ್ನ ತಿಳಿದು ಹೇಳ್ತಾನು, ತಿಳಿಲಾರ್ದ ಹೇಳಕ್ ಬರ್ತಮ್ಮ? ತಿಳಿದ ಹೇಳ್ತಾನ. ತಿಳಿದ ಹೇಳ್ತಾನಂದ್ರೆ ಆ ಪ್ರಾಣ ಕೊಡ ಇದ್ದಂಗ. ಆ ಪ್ರಾಣವನ್ನ ನೋಡುವ ಗ್ರಸ್ತ ಯಾರು ಅಂದ್ರೆ ಆತ್ಮ ಅಂತ. ಅದಕ್ಕೆ ಆ ಪ್ರಾಣವನ್ನ ನೋಡುವನು ನಾನು. ನಾವೇನ್ ತಿಳ್ಕೊಂಡಿದೀವಿ, ಪ್ರಾಣವೇ ನಾನು ಅಂತ ಅಭ್ಯಾಸ ಆಗ್ಯದ. ಅದಕ್ಕೆ ದಯವಿಟ್ಟು ಈ ಅಭ್ಯಾಸವನ್ನ ವಿಚಾರ ಮಾಡಿ ಅದು ನಾನಲ್ಲ ಅಂತ ತಿಳ್ಕೊ. ಕಾರಣ ಏನು ಅಂತ ಹೇಳಿದ್ರೆ, ಇವು ಅಪಂಚೀಕೃತ ಪಂಚಮಹಾಭೂತಗಳ ಸಮಷ್ಟಿ ರಜೋಗುಣ ಅಂದ್ರು. ಅಪಂಚೀಕೃತ ಪಂಚಮಹಾಭೂತಗಳ ಸಮಷ್ಟಿ ರಜೋಗುಣಕ್ಕೆ ಸೇರಿರುವುದು. ಸಮಷ್ಟಿ ಅಂದ್ರೆ ಏನಮ್ಮ, ಅಲ್ಲಿ ಭಾಗ ಮಾಡಿದ ವಾಯುವಿನ ಅಂಶದಿಂದ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಕುಕರ, ಕೂರ್ಮ, ದೇವದತ್ತ, ಧನಂಜಯ ಅಂತ ಏನ್ ಹೇಳ್ತಾ ಬಂದ್ರಲ್ಲಮ್ಮ, ಅವೆಲ್ಲವೂ ನಾನಲ್ಲ. ಯಾಕೆಂದ್ರೆ ಘಟವನ್ನು ನೋಡುವವನು ಘಟಕ್ಕಿಂತ ಬೇರೆ ಇದ್ದಂತೆ. ಹೋಗ್ಲಿ ಬಿಡ್ರಿ, ನಮ್ಮ ಮನಸ್ಸಾದರೂ ನಾನಂತ ತಿಳ್ಕೊಂಡಿದ್ದೆ, ಅದು ನೀನಲ್ಲ ಅಂತ ಹೇಳಿರಿ. ಆದ್ರೆ ಮನಸ್ಸಿನ ಅಭ್ಯಾಸವನ್ನು ಬಿಡಿಸಿಕೊಳ್ಳುವುದು ಹೇಗೆ ಅಂದ್ರೆ, ಈ ಮನಸ್ಸು ಜಾಗೃತ ಸ್ವಪ್ನಗಳಲ್ಲಿ ಬೇಕು ಬೇಡುವ ವಿಕಲ್ಪಗಳು ಅಂದ್ರೆ ಸಂಕಲ್ಪ ವಿಕಲ್ಪಗಳನ್ನು ಮಾಡಿದರು ನಿದ್ರಾವಸ್ಥೆಯಲ್ಲಿ ಇದೇನು ಮಾಡಲ್ಲ ಮೇಡಮ್ ಮನಸ್ಸು. ಅಂದ್ರೆ ಜಾಗೃತ ಮನಸ್ಸಿನ ಭಾವ, ನಿದ್ರೆಯ ಮನಸ್ಸಿನ ಅಭಾವ ನನಗೆ ಸ್ಪಷ್ಟವಾಗಿ ಗೋಚರವಾಗುವುದರಿಂದ ನಾನು ಮನಸ್ಸಲ್ಲ. ಹೌದಿಲ್ಲ? ಹಲೋ.